ಸಿದ್ದಯ್ಯನ ಕೋಟೆ ಎನ್.ಟಿ. ಶ್ರೀನಿವಾಸರಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಗಡಿಗ್ರಾಮ ಸಿದ್ದಯ್ಯನಕೋಟೆ ಗ್ರಾಮದಲ್ಲಿ ಫೆಬ್ರವರಿ 16ರಂದು ಚಿತ್ತರಗಿ ಇಳಕಲ್ ಶ್ರೀ ವಿಜಯ ಮಹಾಂತೇಶ ಶಾಖಾ ಮಠ, ಚಿತ್ತರಗಿ ಚಿಜ್ಯೋತಿ ಸಾಂಸ್ಕೃತಿಕ ಕಲಾ ವೇದಿಕೆ ಮತ್ತು ಕ್ರೀಡಾಯೋಗ ಸಂಘ ಹಾಗೂ ಬಸವ ಅಂಬೇಡ್ಕರ್ ಜನಕಲ್ಯಾಣ ಸಂಸ್ಥೆ ಬಿಜಿ ಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಲಿರುವ ಗಡಿನಾಡು ಸಾಂಸ್ಕೃತಿಕ ಉತ್ಸವ ಪ್ರಯುಕ್ತ ಕೊಡ್ಲಿಗಿ ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸರವರು ಸಾರ್ವಜನಿಕರಿಗಾಗಿ ಉಚಿತ ನೇತ್ರ ತಪಾಸಣೆ ಹಾಗೂ ನೇತ್ರ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ರು. ಶಿಬಿರದಲ್ಲಿ ಕಾಯಕ ಯೋಗಿ ರೈತ ರತ್ನ ಪರಮ ಪೂಜ್ಯರಾದ ಶ್ರೀ ಮಣಿಪ್ರ ಬಸವಲಿಂಗ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ರು. ಶಾಸಕರ ಅಭಿಮಾನಿಗಳ ಬಳಗ ಹಾಗೂ ತುಮಕೂರಿನ ಅಕ್ಷರ ಐ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಗಡಿನಾಡ ಉತ್ಸವ ಪ್ರಯುಕ್ತ ಉಚಿತ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಮೊಳಕಾಲ್ಮೂರು ಮತ್ತು ಕೊಡ್ಲಿಗಿ ತಾಲೂಕುಗಳೆರಡೂ ನಂಜುಂಡಪ್ಪನ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಪ್ರದೇಶಗಳಾಗಿವೆ. ಇಲ್ಲಿನ ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆಯ ಸಂಬಂಧಗಳು ತುಂಬಾ ಸಿರಿತನದಿಂದ ಕೂಡಿವೆ, ಆದರೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿವೆ. ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ಮತ್ತು ನಮ್ಮ ವೈಯಕ್ತಿಕವಾಗಿ ನಮ್ಮ ತಂದೆಯವರಾದ ದಿವಂಗತ ಎನ್.ಟಿ. ಬೊಮ್ಮಣ್ಣವರ್ ಕಾಲದಿಂದ ಈವರೆಗೂ ವಿವಿಧ ರೀತಿಯಲ್ಲಿ ಇಲ್ಲಿನ ಮಟ್ಟ ಹಾಗೂ ಇಲ್ಲಿಯ ಜನರ ಅಭಿವೃದ್ಧಿಗೆ ತಮ್ಮದೇ ಆದ ರೀತಿಯಲ್ಲಿ ಒತ್ತು ಕೊಡಲಾಗುತ್ತಿದ್ದು, ಅದೇ ರೀತಿಯಾಗಿ ತಾವು ಕೂಡ ಅವಳಿ ಕ್ಷೇತ್ರಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಹಾಗೂ ವೈಯಕ್ತಿಕ ಸೇವೆ ಮಾಡಲು ಆದ್ಯತೆ ನೀಡಲಾಗುವುದು ಎಂದರು. ವೃತ್ತಿ ಸೇವಾ ಧರ್ಮ ಪಾಲಿಸಿದ್ದ ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸರವರು ಅತ್ಯಂತ ಸರಳತೆ, ಸಾದಾ ಸೇವಾ ಮನೋಭಾವಕ್ಕೆ ಹೆಸರಾದವರು. ತಾವು ಶಾಸಕರಾದರೇನಂತೆ ವೃತ್ತಿ ಸೇವೆಯಲ್ಲಿ ತಾರ್ವೋವ ವೈದ್ಯರು ಎನ್ನುವ ವೃತ್ತಿ ಸೇವಾ ಮನೋಭಾವದೊಂದಿಗೆ ತಮ್ಮನ್ನ ಗುರುತಿಸಿಕೊಂಡವರು. ಅವರು ವೇದಿಕೆಯಲ್ಲಿ ಮಾತನಾಡಿ ಕೂಡಲೇ ನೇರವಾಗಿ ತಪಾಸಣೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡರು. ಇದು ಅವರ ಜನಪರ ಕಾಳಜಿ, ಸರಳತೆ ಹಾಗೂ ವೃತ್ತಿ ಸೇವಾ ಮನೋಭಾವದ ಕರ್ತವ್ಯ ಪ್ರಜ್ಞೆಗೆ ಸಾಕ್ಷಿಯಾಗಿದೆ. ಅವರು ತಾವು ಶಾಸಕರು ಎಂದು ತಮ್ಮನ್ನ ಗುರುತಿಸಿಕೊಳ್ಳುವುದಕ್ಕಿಂತ ವೈದ್ಯ ಸೇವಾ ಕ್ಷೇತ್ರದಿಂದ ಗುರುತಿಸಿಕೊಳ್ಳುವುದಕ್ಕೆ ಹೆಚ್ಚು ಇಚ್ಛಿಸುತ್ತಾರೆ. ಅಧಿಕಾರಕ್ಕೆ ಅಂಟಿಕೊಳ್ಳದ, ಅಧಿಕಾರದ ಲಲ್ಲಾಸೆ, ಮದವನ್ನರಿಯದ ಅತ್ಯಂತ ಸರಳ ಸಜ್ಜನಿಕೆಯ ಸೇವಾ ಮನೋಭಾವದ ಸದೃದಯವಂತರು ಡಾ ಎನ್.ಟಿ. ಶ್ರೀನಿವಾಸರು. ಅವರು ವೈದ್ಯರಾಗಿ ಸಮಾಜದಲ್ಲಿನ ಜನರ ಕಣ್ಣಿನ ತಪಾಸಣೆ ಮಾಡಿ ಭಾಗದ ಜನರ ಒಡಲ ಧ್ವನಿಯಾಗಿ ಅವರ ಸೇವೆ ಮಾಡೋ ಉದಾತ್ತ ಮನೋಭಾವದವರಾಗಿದ್ದಾರೆ. ಶಿಬಿರದಲ್ಲಿ ಮೊಳಕಾಲ್ಮೂರು ತಾಲೂಕಿನ ಗಡಿ ಗ್ರಾಮಗಳು ಹಾಗೂ ಕೊಡ್ಲಿಗಿ ತಾಲೂಕಿನ ಗಡಿ ಗ್ರಾಮಗಳಾದ ಚಿರತ್ತಗುಂಡು, ಗಂಡಬೊಮ್ಮನಹಳ್ಳಿಯ ಹುರುಳಿಹಾಳು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಹಾಗೂ ವಿವಿಧೆಡೆಯ ನೂರಾರು ಜನರು ಶಿಬಿರದಲ್ಲಿ ತಪಾಸಣೆಗೊಳಗಾದರು. ಶಿಬಿರದಲ್ಲಿ ವೈದ್ಯರ ಸಲಹೆ ಪಡೆದು ಔಷಧಿ ಮತ್ತು ಕನ್ನಡಕ ಪಡೆದುಕೊಂಡರು ಹಾಗೂ ಹಲವರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಶಿಫಾರಸು ಮಾಡಲಾಯಿತು. ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದ ಸಕಲರು ಮಠದಲ್ಲಿ ಪ್ರಸಾದ ಸೇವಿಸಿ ಪುನೀತರಾದರು. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣರವರು, ಮೊಳಕಾಲ್ಮೂರು ಹಾಗೂ ಕೊಡ್ಲಿಗಿ ತಾಲೂಕುಗಳ ವಿವಿಧ ಗಡಿ ಗ್ರಾಮಗಳ ಗ್ರಾಮಸ್ಥರು, ವಿವಿಧ ಮುಖಂಡರು, ವಿವಿಧ ಜನಪ್ರತಿನಿಧಿಗಳು, ಅಕ್ಷರ ಐ ಫೌಂಡೇಶನ್ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಯವರು, ಶಾಸಕರು, ಅಭಿಮಾನಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಂಬರ್ ಯಾರು తెచ్చింది ఇది ಕಿತ್ಕೊಂಡು ಪಾಲನೆ ಕೇಳಿದ್ರೆ ಕರ್ಕೊಂಡು ಹೋಗ್ತಾರೆ. ನೀ ನಂಬರ್ చెప్పలే 9901431876 ಈಗ ಗಡ್ಡದ ಬೋಧನೆ ಇದ್ರೆ ನಂಬರ್ ಮಲ್ಲೈ ನಂಬರ್ ಬಂದ್ಬಿಡು. ಕಪ್ಪಲ್ ದೇವರದ್ದು ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಬಂದ್ಬಿಡು ಅಷ್ಟೇ. ಹೇಳಮ್ಮ ಎಲ್ಲಿ ಬರ್ತಾಳೆ ನೀ ಮೊಬೈಲ್ ಪ್ರಾಬ್ಲಮ್ ಅದು ನಾನು ಬರ್ತಾಳೆ ಈಗ ಗುಡಿ ಹಾಕಿದ ಇದರಿಂದ ನಾವು ತುಂಬಾ ದೂರ ಇದ್ವಿ. ಮೆಡಿಕಲ್ ಫೀಲ್ಡ್ಗೆ ಹೋದ್ಮೇಲೆ ಯಾವುದೋ ಒಂದು ಹಬ್ಬ ಆಚರಣೆಗಳಲ್ಲಿ ಯಾವತ್ತೂ ಭಾಗವಹಿಸಿದ ಅನುಭವ ಭಾಳ ಕಡಿಮೆ ಆಗ್ಬಿಟ್ಟಿತ್ತು. ಚಿಕ್ಕ ವಯಸ್ಸಲ್ಲಿ ಊರಲ್ಲಿ ಇರಬೇಕಾದ್ರೆ ಅನುಭವ ಇತ್ತು.
ಆದರೆ ದಿನ ದಿನ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ, ವಿಶೇಷವಾಗಿ ಇದು ನಮಗೆ ಒಂದು 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 ಜಂಕ್ಷನ್ ಇದ್ದಂಗೆ ಸಿದ್ದಯ್ಯನ ಕೋಟೆ ಅಂತಂದರೆ ಬಹಳ ವರ್ಷಗಳಿಂದ ಒಂದು ಇತಿಹಾಸ ಪ್ರಸಿದ್ಧ ಸ್ಥಳ ಇದೆ. ವರದಿಗಾರರು ವಿಜಿ ವೃಷಭೇಂದ್ರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೊಡ್ಲಿಗಿ.